ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ KSIC ಎಲ್ಲರಿಗೂ ಇಷ್ಟವಾಗಿರೋ, ಎಲ್ಲರ ಹೃದಯದಲ್ಲಿ ಇರೋ ಕರ್ನಾಟಕದ ಐಕಾನಿಕ್ ರೇಷ್ಮೆ ಸೀರೆ. ನಾನು ಯಾವುದು ತೊಗೊಂಡಿರೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ KSIC ಸೀರೆ ಅಂತ ಎಲ್ಲರೂ ಪ್ರತಿದಿನ ಹೇಳ್ತೀವಿ, ಆದರೆ KSIC ಅಂದರೆ ಏನು ಅಂತ ಗೊತ್ತಿದೆಯಾ? ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ. ಸೊ ಇದನ್ನು ನಾವು ಎಷ್ಟೋ ಸಲ ಜ್ಞಾಪಕ ಇಟ್ಕೊಳ್ಳೋದೇ ಇಲ್ಲ. ಸುಮಾರು ಬ್ರಾಂಚಸ್ ಇದೆ ಬೆಂಗಳೂರಲ್ಲಂತೂ. ನಾನು ಸುಮಾರು ಬ್ರಾಂಚಸ್ಸಲ್ಲಿ ತೊಗೊಂಡಿದ್ದೀನಿ, ಮುಂದೆ ಹೇಳ್ತೀನಿ. ಫಸ್ಟು ಸೀರೆ ಯಾವುದು ಅಂತ ಹೇಳ್ತೀನಿ. ಅದಾದಮೇಲೆ ನಾನು ಹೇಗೆ ಸೀರೆನ ಪ್ರಿಸರ್ವ್ ಮಾಡ್ತೀನಿ, ಬ್ಲೌಸಸ್ ಹೇಗೆ ಮ್ಯಾಚ್ ಮಾಡ್ತೀನಿ, ಪ್ರತಿ ಒಂದು ಡೀಟೇಲ್ಸು, ಪ್ರೈಸು ಎಲ್ಲನೂ ಆಮೇಲೆ ಫಾಲೋ ಆಗುತ್ತೆ. ನೋಡಿ, ಈ ಸೀರೆ ತೊಗೊಂಡಿರೋದು ತುಂಬಾ ಯುನೀಕ್ ಅಂತ ಅನಿಸ್ತು. ನಾ ಹೋದಾಗ ಇದ್ದಿದ್ದು ಈ ಸೀರೆ. ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಇದು 3 ಕಲರ್ಸ್ ಇದೆ ಇಲ್ಲಿ ರೆಡ್, ಗ್ರೀನು ಮತ್ತು ಬ್ಲೂ, ಮತ್ತು ಗ್ರೀನು ರೆಡ್ ಆಲ್ಟರ್ನೇಟ್ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ 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 ಸ್ಯಾರಿ. ನಾನು ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ಇಲ್ಲೆಲ್ಲ ಜರೀಸ್ ನೋಡಿ, ಹತ್ತಿರದಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಲೈನ್ಸ್ ಬಂದಿದೆ. ನನ್ನ ಹತ್ರ ಸುಮಾರು ಕಲೆಕ್ಷನ್ಸ್ ಇರೋದೆಲ್ಲ ಸೆಲ್ಫೇನೆ, 1-2 ಮೋಸ್ಟ್ಲಿ ಕಾಂಟ್ರಾಸ್ಟ್ ಇದೆ ಅಂತ ಅನಿಸುತ್ತೆ. ಆದರೆ ಇದು ನಾನು ಹೋದಾಗ ಇದ್ದಿದ್ದು ಇದು. ಸೊ ತುಂಬಾ ಜನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು, ನನಗೆ ಇದು ಸಿಕ್ತು. ಸೊ ಅದರಿಂದ ನಾನು ಇದು ತೊಗೊಂಡೆ. ವೆರಿ ಟ್ರೆಡಿಷ್ನಲ್, ನಮ್ಮ ಇಂಡಿಯನ್ ಫೆಸ್ಟಿವ್ ಸೀಸನ್ಗಾಗಲಿ ಅಥವಾ ನಮ್ಮ ಒಳ್ಳೆ ಪಾರ್ಟಿಗೆ ಹಾಕೊಂಡು ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಇದೊಂಥರ ಎಲಿಗೆಂಟಾಗಿ ಚೆನ್ನಾಗಿದೆ. ಸುಮಾರು ಸಲ ಸಿಂಪಲ್ ಆಗಿರೋದು ಒಂದೊಂದು ಸೀರೆನೇ ತೊಗೊಂಡ್ಬಿಡ್ತೀವಿ. ಸೊ ಈ ಸಲ ಒಂದು ಯುನೀಕ್ ಆಗಿರಲಿ ಅಂತ ಅಂದ್ಬಿಟ್ಟು ಇದು ತೊಗೊಂಡಿದ್ದು. ಇದು ನನ್ನ ಬರ್ಡೇ ಗಿಫ್ಟ್ಗೆ ಅಂತ ನಮ್ಮಮ್ಮ ಗಿಫ್ಟ್ ಮಾಡಿರೋದು. ಸೊ ಅದರಿಂದ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಮತ್ತು ವೆರಿ ಹಾರ್ಟ್ ವಾರ್ಮಿಂಗ್ ನನಗೆ ಕೂಡ. ಸೊ ಇದು ನೋಡಿ ಎಷ್ಟು ಒಂಥರ ಎಲಿಗೆಂಟ್ ಆಗಿದೆ. ನಮ್ಮ ಕಾಂಜೀವರಂ ಸ್ಪೆಷಲಿ ನಾನು ಸಿಂಗಾಪುರಲ್ಲಿ ಉಟ್ಕೊಂಡಾಗ ಇಲ್ಲಿ ತುಂಬಾ ಹ್ಯೂಮಿಡ್, ಜೊತೆಗೆ ಸಮ್ಮರ್ ಬೇರೆ ಹತ್ರ ಬರ್ತಾ ಇದೆ. ತುಂಬಾ ಈ ವರ್ಷ ತುಂಬ ಜಾಸ್ತಿ ಬಿಸಿಲು ಅಂತ ಕೂಡ ಹೇಳ್ತಾರೆ. ಅದರಿಂದ ಗೊತ್ತಿಲ್ಲ ಹೇಗಿರುತ್ತೆ ಈ ವರ್ಷ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಸಿಂಗಾಪುರಲ್ಲಿ ವೆರಿ ಹ್ಯೂಮಿಡ್ ಕ್ಲೈಮೇಟು. ಸೊ ಅವಾಗ ಕಾಂಜೀವರಮ್ಸ್ ನನ್ನ ಪ್ರೊಫೆಷನ್ ಆ್ಯಸ್ ಎ ಭರತನಾಟ್ಯಂ ಡಾನ್ಸರ್ ಮತ್ತು ಟೀಚರ್ ಆಗಿರೋದ್ರಿಂದ ಸೊ ಕಾಂಜೀವರಂ ಸೀರೆ ಮೋಸ್ಟ್ ಆಫ್ ದ ಟೈಮ್ ಉಟ್ಕೊಂಡು ಹೋಗ್ತೀವಿ. ಆದರೆ ತುಂಬಾ ಸೆಕೆ ಆಗುತ್ತೆ AC ಇಲ್ಲ ಅಂದರೆ. ಸೊ ಇದು ನನ್ನ ಈ ಕ್ಲೈಮೇಟ್ಗೆ ತುಂಬಾ ಕೂಲಿಂಗ್, ಸ್ಪೆಷಲಿ ಸಮ್ಮರಲ್ಲಿ, ಮತ್ತು ಲೈಟ್ ವೆಯ್ಟ್ ಆಗಿ ಕೂಡ ಇದೆ, ಮತ್ತು ಸ್ಮೂತ್ ಆ್ಯಂಡ್ ಶೈನಿ ಟೆಕ್ಸ್ಚರು. ಈ ಮಲ್ಬರಿ ಸಿಲ್ಕ್ ಕೂಡ ಒಂಥರ ಸ್ಕಿನ್ಗೆ ತುಂಬ ನ್ಯಾಚುರಲ್ ಆಗಿ ಅಂತ ಅನಿಸುತ್ತೆ. ಬಾಡಿ ಶೇಪ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಪೆಟಿಕೋಟ್ ಒಂದು ನಾವು ನೋಡ್ಕೊಂಡು ಹಾಕೊಬೇಕಾಗುತ್ತೆ. ತುಂಬ ದಪ್ಪ ಇರೋ ತಿಕ್ಕಿರೋ ಪೆಟಿಕೋಟ್ ಹಾಕೊಂಡ್ರೆ ಮತ್ತೆ ಸೆಕೆ ಆಗುತ್ತೆ ಸಮ್ಮರಲ್ಲಿ. ಸೊ ಲೇಡೀಸ್ ಸ್ವಲ್ಪ ದಪ್ಪ ಕಲೆಕ್ಷನ್ಸ್ ಇರೋ ಪೆಟಿಕೋಟ್ಸ್ ಇದ್ದರೆ ಅದನ್ನು ವಿ ಹ್ಯಾವ್ ಟು ರೀಪ್ಲೇಸ್, ಅಥವಾ 1-2 ತೆಳ್ಳಕ್ಕಿರೋದಾದರೂ ಇಟ್ಕೊಂಡಿದ್ರೆ ಆ ಬಾಡಿಗೆ ಕೂಡ ನಮಗೆ ಆ ಶೇಪ್ ಚೆನ್ನಾಗಿ ಕಾಣುತ್ತೆ. ಬಾಡಿ ಲೈಟ್ ವೆಯ್ಟ್ ಆಗಿರುತ್ತೆ, ಮತ್ತು ಕಾಟನ್ ಆಗಿದ್ರೆ ತುಂಬಾ ಬ್ರೀತಬಲ್ ಇರುತ್ತೆ. ಸೊ ಇದು ಲವ್ಲಿ, ಇದು 2026 ನಾನು ಈ ಜನವರಿನಲ್ಲಿ ಕಲೆಕ್ಷನ್ ತೊಗೊಂಡಿರೋದು. ಈ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ. ಕ್ಲೋಸಪ್ ಅಲ್ಲಿ ನೋಡೋಣ ಹೇಗಿದೆ ಅಂತ. ನೋಡಿ, ಕ್ಯಾಮರಾನಲ್ಲಿ ನೋಡ್ತಾ ಇರೋದು ಎಕ್ಸಾಕ್ಟ್ ಕಲರು. ಇದು ಲವ್ಲಿ ಟೊಮೆಟೊ ರೆಡ್ ಅಂತ ಹೇಳಬೇಕು. ನಾನು ಕ್ಲೀನಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ರೆಡ್ ಬಾರ್ಡರಲ್ಲಿ ಬರುತ್ತೆ, 2 ಕಡೆಯೂ ರೆಡ್ ಇದೆ. ಆಮೇಲೆ ಇದು ಪ್ಯಾರೆಟ್ ಗ್ರೀನ್, ಎಕ್ಸಾಕ್ಟ್ ಕಲರ್ ಹೇಳಬೇಕು ಅಂದರೆ ಇದು ಲವ್ಲಿ ಬ್ಲೂ, ಮತ್ತು ಅಲ್ಲಿ ಕೂಡ ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನು, ಮತ್ತು ಅಲ್ಲಿ ಟೊಮೆಟೊ ರೆಡ್ ಕಲರು. ಈ ಸ್ಟ್ರೈಪ್ಸ್ ಥರ ಬಂದಿರೋದು ತುಂಬಾ ಮಾಡರ್ನಿಟಿ ಮತ್ತು ಎಲಿಗೆನ್ಸ್ನ ತೋರಿಸುತ್ತೆ ನನ್ನ ಪ್ರಕಾರ. ಈ ಲೈನ್ಸು ನೋಡಿ ಹೇಗಿದೆ ಅಂತ. ನೋಡಿ, ಇಲ್ಲಿ ತುಂಬ ಸಣ್ಣಕ್ಕೇನೂ ಇಲ್ಲ, ಸ್ವಲ್ಪ ತಿಕ್ಕಾಗೇ ಇದೆ. ತುಂಬಾ ಚೆನ್ನಾಗಿದೆ ಜರಿ ಎಲ್ಲ.
ಆಮೇಲೆ ರಿಚ್ ಆಗಿ ಕೂಡ ಕಾಣುತ್ತೆ. ಎಷ್ಟೋ ಸಲ ನಾವು ಎಷ್ಟೋ ಪ್ರೈಸ್ ಜಾಸ್ತಿ ಕೊಟ್ಬಿಡ್ತೀವಿ, ಆದರೆ ತುಂಬ ಸಿಂಪಲ್ ಆಗಿರುತ್ತೆ ಬಾಡಿ. ಬಟ್ ಬಾಡಿ ಕಲರ್ ನಾನು ಹೇಳ್ತಾ ಇರೋದು ಇದೆಲ್ಲ ತುಂಬಾ ರಿಚ್ ಆ್ಯಂಡ್ ಕ್ಲಾಸಿ. ಕಲರ್ಸ್ ಕೂಡ ತುಂಬ ಬ್ರೈಟ್ ಆಗಿದೆ. ಈ ಬಾರ್ಡರ್ ನೋಡಿ ಹೇಗಿದೆ ಅಂತ ನೋಡ್ಬೋದು. ನೋಡಿ, ಇದೊಂಥರ ವೆರಿ ಹೆರಿಟೇಜ್ ಬಾರ್ಡರ್ ಅಂತಲೇ ಹೇಳಬೇಕು. ಈ ಥರ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ವೆರಿ ಎಥ್ನಿಕ್ ಕಲರ್ಸ್ ಇದು. ರೆಡ್, ಬ್ಲೂ, ಗ್ರೀನ್ ಈ 3 ಕಲರ್ ಇರೋದು. ಇದು ಬಾಡಿ ಫುಲ್ ನೋಡ್ತಾ ಇರೋದು. ಇದು ಬಾಡಿ ಕಲರ್. ಇದು ಹೇಗಿದೆ ಅಂತ ಪಲ್ಲು ನೋಡೋಣ ಹೇಗಿದೆ ಅಂತ. ನೋಡಿ, ಇವಾಗ ಫೋಲ್ಡ್ ಮಾಡಿದ್ದೀನಿ. ಇದು ಬಾಡಿ ಕಲರು, ಇದು ಪಲ್ಲು. ಫುಲ್ ಪ್ಯಾರೆಟ್ ಗ್ರೀನ್ ಇದೆ ಇಲ್ಲಿ ನೋಡಿ. ಲವ್ಲಿ ಪ್ಯಾರೆಟ್ ಗ್ರೀನು. ಮತ್ತು ಇಲ್ಲಿ ಕೂಡ ಈ ಲೈನ್ಸ್, ಈ ಲೈಟಿಗೆ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಆದರೆ ಈ ಲೈನ್ಸು ತುಂಬಾ ತಿಕ್ಕಾಗಿದೆ. ಎಷ್ಟೋ ಸಲ ಸಣ್ಣಕ್ಕಿರೋ ಲೈನ್ಸು ಕಾಣಿಸುತ್ತೆ, ಇಲ್ಲಾಂದರೆ ಈ ಕ್ಯಾಮ್ರಾಸಲ್ಲಿ ನೋಡಿ ಕ್ಲೋಸಪ್ಪಲ್ಲಿ ನೋಡಿದಾಗ ಈ ಥರ ದಪ್ಪದಾಗಿದೆ. ಇಡೀ ಸ್ಟ್ರೆಚ್ ಪಲ್ಲುನಲ್ಲಿ ಈ ಥರ ಇದೆ. ಆಮೇಲೆ ವರ್ಟಿಕಲ್ ಲೈನ್ಸ್ ಸ್ವಲ್ಪ ಥಿನ್ನಾಗಿದೆ ನೋಡಿ. ಇಲ್ಲಿ ವರ್ಟಿಕಲ್ ಲೈನ್ಸ್ ಕೂಡ ತುಂಬ ರಿಚಾಗಿ ಕಾಣುತ್ತೆ. ಆ ಥರ ಏನು ಸಣ್ಣದಾಗಿ ಕಾಣಲ್ಲ. ಇಲ್ಲಿ ಆ್ಯಸ್ ಯೂಶ್ವಲ್ ಈ ಥರ ಬಾರ್ಡರು ನೋಡಿ ಈ ಥರ ಇದೆ. ಇದು ಫುಲ್ಲು ನಾನು ಜಿಗ್ಜ್ಯಾಗ್ ಫಾಲು ಹಾಕಿಸ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಕುಚ್ಚು ತುಂಬಾ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಮತ್ತು ಫಾಲ್ ಕೂಡ ಈ ಸೀರೆಗೆ ಹಾಕ್ಬಿಟ್ಟಿದೆ ನೋಡಿ. ಇದು ಹೇಗೆ ಕಾಣುತ್ತೆ ಅಂತ. ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್. ವೆರಿ ಯುನೀಕ್ ಅಂತ ಅನಿಸ್ತು ನನಗೆ. ನೀವೆಲ್ಲ ಎಷ್ಟೋ ಜನ ಬೆಂಗಳೂರಲ್ಲೇ ಅಥವಾ ಕರ್ನಾಟಕದಲ್ಲೇ ಇರೋರಿಗೆ ನಿಮಗೆ ಸುಮಾರು ಆಪ್ಷನ್ಸ್ ಇರುತ್ತೆ. ನಾನು ಬೆಂಗಳೂರಿಗೆ ಬಂದಾಗ ನಾನು ಯಾವ್ದು ಸಿಗುತ್ತೆ ಅದು ನಾನು ತೊಗೊಬೇಕಾಗತ್ತೆ. ನೋಡಿ, ಈ ಸೀರೆದು ಪ್ಯೂರ್ KSIC ಅನ್ನೋದಕ್ಕೆ ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ. KSIC ಮತ್ತು ಈ ನಂಬರು ನಿಮಗೆ ಕ್ಯಾಮ್ರಾನಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಸೊ ನಾನು ಎಷ್ಟೋ ಸಲ ಮರೆತು ಬಿಡ್ತೀನಿ ನಾನು ಈ ಕವರೇಜ್ ಮಾಡಬೇಕಾದ್ರೆ. ಆದರೆ ಈ ಸಲ ಮಿಸ್ ಮಾಡ್ದಿರ ಇದನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ನಂಬರ್ನ ನೋಟ್ ಮಾಡ್ಕೊಬೋದು. ನೋಡಿ, ಬಾಕ್ಸ್ ಮೇಲೆ ಇದೆ KSIC ಮೈಸೂರು ಸಿಲ್ಕ್ ಹೆರಿಟೇಜ್ ವೀವ್ಸ್ 100% ಪ್ಯೂರ್ ಸಿಲ್ಕ್. ಎಷ್ಟಿದೆ ನೋಡಿ ಇಲ್ಲಿ. ಸಿನ್ಸ್ 1912, GI 11, ಪ್ಯೂರ್ ಗೋಲ್ಡ್ ಝರಿ ಆ್ಯಂಡ್ ಪ್ಯೂರ್ ಸಿಲ್ಕ್ ಸಾರೀಸ್. ಎಷ್ಟು ಔಟ್ಲೆಟ್ಸ್ ಇದೆ ಅಂತ ನೋಡೋಣ. ನೋಡಿ, ಇಲ್ಲಿ ಶೋರೂಮ್ಸು ಬಸವೇಶ್ವರ ನಗರ್, ಮತ್ತು MG ರೋಡು, ಮತ್ತು ಜಯನಗರು, KG ರೋಡು, ಮಲ್ಲೇಶ್ವರಂ, ಆಮೇಲೆ ದಾವಣಗೆರೆ, ಬೇರೆ ಕಡೆ ಇರೋ ಬ್ರಾಂಚಸ್ ಪ್ರತಿಯೊಂದ್ರದ್ದು ಫೋನ್ ನಂಬರು ಇದರಲ್ಲಿದೆ. ಈ ಕವರ್ ಮೇಲೆ ಇರುತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಇಲ್ಲ ಅಂದರೆ ನಾವು ಗೂಗಲಲ್ಲಿ ಕೂಡ ನಾವು ನೋಡಿ ಆ ನಂಬರ್ಗೆ ಫೋನ್ ಮಾಡಿ ಹೋಗ್ಬೋದು. ಇಲ್ಲಿ ವೆಬ್ಸೈಟ್ ಡೀಟೇಲ್ಸ್ ಕೂಡ ಸೈಡಲ್ಲಿ ಕ್ಲಿಯರಾಗಿ ಹಾಕಿದ್ದಾರೆ. ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ, ಕರ್ನಾಟಕ ಸರ್ಕಾರದ ಒಂದು ಉದ್ಯಮ. ಆನ್ಲೈನ್ ಶಾಪಿಂಗ್ಗೆ ಇಲ್ಲಿ ಕೂಡ ಡೀಟೇಲ್ಸ್ ಹಾಕಿದ್ದಾರೆ. ಅದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ಸ್ ನನಗೇನು ಗೊತ್ತಿಲ್ಲ. ಆನ್ಲೈನಲ್ಲಿ ನೀವು ಚೆಕ್ ಮಾಡಬೇಕಾಗತ್ತೆ. ನೋಡಿ, ನಾನು ತೊಗೊಂಡಿರೋದು ಈ ಮಧ್ಯದಲ್ಲಿ ಒಬ್ಬರು ಇದ್ದಾರೆ ನೋಡಿ. ಇಲ್ಲಿ ಈ ಥರನೇ ಆಲ್ಮೋಸ್ಟ್ ಕಾಣುತ್ತೆ. ಸ್ವಲ್ಪ ಚೇಂಜ್ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಆದರೆ 3 ಕಲರ್ ಇದೆ ನಂದು. ಸೊ ಸುಮಾರು ಆ ಥರ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಿಸಿಪ್ಟಲ್ಲಿ ನೋಡಿ ಸರ್ಟಿಫಿಕೇಷನ್ ಕೂಡ ಇರುತ್ತೆ ಇದು. ಸೊ ಆ ಡೇಟ್ ಆಫ್ ಪರ್ಚೇಸ್ ಎಲ್ಲ ಕೊಟ್ಟಿರ್ತಾರೆ ನೋಡಿ. ಈ ಬಾಕ್ಸಲ್ಲಿ ತುಂಬಾ ಚೆನ್ನಾಗಿದೆ ಪ್ಯಾಕೇಜಿಂಗು. ಈ ಸೀರೆ ಕೂಡ ನಾವು ಎಷ್ಟೋ ಸಲ ನಮ್ಮ ಸೀರೆ ನೋಡ್ತಾ ಇದನ್ನು ನೋಡೋದೇ ಮರ್ತು ಬಿಡ್ತೀರಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಪರ್ಪಲ್ ಹಾಕ್ಕೊಂಡಿರೋ ಸೀರೆಗೆ ಕಾಂಟ್ರಾಸ್ಟ್ ಎಲ್ಲೋ ಹಾಕ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಲವ್ಲಿ ಕಲೆಕ್ಷನ್. ಇದು ಒಳಗಡೆ ಕೇರ್ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ. ಇದು
ಸರ್ಟಿಫಿಕೇಷನ್ದು ಇದು ಕೊಟ್ಟಿರೋದು ನೋಡಿ. ಇಲ್ಲಿ ಇನ್ಸ್ಟ್ರಕ್ಷನ್ಸು ಕೂಡ ಹೇಗೆ ನೋಡ್ಕೊಬೇಕು ಅಂತ ಎಲ್ಲ, ಹೇಗೆ ಇಟ್ಕೊಬೇಕು ಅಂತ ಕೂಡ ಹಾಕಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಬೇಡಿ, ಡ್ರೈ ಕ್ಲೀನ್ ಮಾಡಿ, ಮತ್ತು ವೈಟ್ ಕಲರ್ ಬಟ್ಟೆನಲ್ಲಿಡಿ, ಸುಮಾರು ಹಾಕಿದ್ದಾರೆ. ಬ್ರೀತ್ ಮಾಡಬೇಕು, ಸೀರೆಗಳೆಲ್ಲ ಬ್ರೀತ್ ಮಾಡಬೇಕು, ಚೆನ್ನಾಗಿ ಗಾಳಿ ಆಡಿಸ್ಬೇಕು ಅಂತ ಕನ್ನಡದಲ್ಲೂ ಇದೆ ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಸೀರೆ ಹೇಗೆ ನಾವು ಜೋಪಾನವಾಗಿ ಕಾಪಾಡ್ಕೊಬೇಕು ಅನ್ನೋದಕ್ಕೆ ನೋಡಿ, ಡ್ರೈ ಕ್ಲೀನ್ ಮಾಡೋದು ಉತ್ತಮ. ಪ್ರತಿಯೊಂದು ಡೀಟೇಲ್ಸು ಇದರಲ್ಲಿ ಕೊಟ್ಟಿದ್ದಾರೆ. ಈ ಕೊಂಡ್ಕೊಂಡ್ರೆ ನೀವು ಇದನ್ನು ನೋಡೋದು ಮರಿಬೇಡಿ, ಇಲ್ಲಾಂದರೆ ನಿಧಾನಕ್ಕೆ ಇದನ್ನು ಸ್ಕ್ರಾಲ್ ಮಾಡಿ. ಆ ಬಾಕ್ಸ್ ಓಪನ್ ಮಾಡಿದಾಗಲೇ ಎಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ ನೋಡಿ. ಪೇಪರಲ್ಲಿ ಕೂಡ ಬ್ರ್ಯಾಂಚಸ್ಸು, ಫೋನ್ ನಂಬರ್ಸು, ಡೀಟೇಲ್ಸು ಪ್ರತಿಯೊಂದಿರುತ್ತೆ. ತೋರಿಸ್ತೀನಿ ಇವನ್ನೇ ನೋಡಿ. KSIC ಮೈಸೂರು ಸಿಲ್ಕ್, ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್, ಗೌರ್ಮೆಂಟ್ ಆಫ್ ಕರ್ನಾಟಕ ಎಂಟರ್ಪ್ರೈಸಸ್, ಬ್ಯಾಂಗ್ಳೂರು ಬ್ರಾಂಚಸ್ಸು, MG ರೋಡ್, KG ರೋಡ್, ಮಲ್ಲೇಶ್ವರಂ, ಬಸವೇಶ್ವರನಗರ್, ಜಯನಗರ್, ಗಾಂಧಿ ಬಜಾರ್, ಮೈಸೂರಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್, ಝೂ ಕಾಂಪ್ಲೆಕ್ಸ್, KR ಸರ್ಕಲ್, ಮಯೂರ, ಯಾತ್ರಿ ನಿವಾಸ್, ಕಾಳಿದಾಸ ರೋಡ್, ದಾವಣಗೆರೆ ಬ್ರಾಂಚ್, ಚನ್ನಪಟ್ಟಣ, ಹೈದರಾಬಾದ್. ಆನ್ಲೈನ್ ಶಾಪಿಂಗ್ಗೆ ಈ ಕೋಡ್ನ ಸ್ಕ್ಯಾನ್ ಮಾಡ್ಕೊಬೋದು. ಹಾಂ ನೋಡಿ, ನಮ್ಮಮ್ಮ ಇದನ್ನು ನೋಡ್ತಾ ಇದ್ದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಾನು ಮೈ ಮೇಲೆ ಹಾಕ್ಕೊಂಡಿದ್ದೀನಿ ಅಂತ. ಜೊತೆಗೆ ಇದ್ರ ಪ್ರೈಸ್ ರೇಂಜು, ಸ್ಪೆಷಲಿ ಮೈಸೂರು ಸಿಲ್ಕ್ ಹೊಸದಾಗಿ ಪರ್ಚೇಸ್ ಮಾಡೋರು ಸುಮಾರು 28-30 ಸಾವಿರ ಅಂತೂ ಇಟ್ಕೊಂಡಿರಬೇಕು. ಅದು ಸ್ಟಾರ್ಟಿಂಗ್ ಪ್ರೈಸು 2.5-3 ಲಕ್ಷ ತನಕ ಆಗ್ಬೋದು. ಆಮೇಲೆ ಬ್ರ್ಯಾಂಚಸ್, ನಾನು ಯಾವ್ಯಾವ ಬ್ರ್ಯಾಂಚಸ್ಸಲ್ಲಿ ಕೊಂಡ್ಕೊಂಡಿದ್ದೀನಿ ಅಂದರೆ, ಬಸವೇಶ್ವರ ನಗರ್ಗೆ ಸುಮಾರು ಸಲ ಹೋಗಿದ್ದೀನಿ, ಮತ್ತು ಮಲ್ಲೇಶ್ವರಂ ಬ್ರಾಂಚಸ್ಗೆ ಸುಮಾರು ಸಲ ಹೋಗಿದ್ದೀನಿ, ಜಯನಗರ್ ಬ್ರ್ಯಾಂಚು, MG ರೋಡು. ಸೊ ಒಂದೇ ಬ್ರ್ಯಾಂಚ್ ಅಂತ ನಾನು ವೆಯ್ಟ್ ಮಾಡಲ್ಲ. ನಾನು ಸಿಂಗಾಪುರಿಂದ ಬೆಂಗಳೂರಿಗೆ ಯಾವಾಗ ಹೋಗ್ತೀನೋ ಆ ಟೈಮಲ್ಲಿ ಯಾವ ಕಲೆಕ್ಷನ್ಸ್ ಇರುತ್ತೋ ಆವಾಗ ತೊಗೊಬೇಕು. ನಾವು ಒಂದೇ ಒಂದು ರಿಕ್ವೆಸ್ಟು ನಮ್ಮ ವ್ಯೂವರ್ಸ್ನ ಕೇಳೋದು, ಲೇಡೀಸ್ ನೋಡ್ತಾ ಇದ್ದರೆ ನಿಮ್ಗೆ ಏನಾದರೂ ಒಂದು ರೆಕಮೆಂಡೇಷನ್ಸ್ ಕೊಡಿ. ನಾನು ಒನ್ಸ್ ಇನ್ ಫ್ಯೂ ಮಂತ್ಸ್ ನಾನು ಬರೋದು ಬೆಂಗಳೂರಿಗೆ, ನಾನು ಯಾವ ಬ್ರ್ಯಾಂಚಲ್ಲಿ ಹೋಗಿ ತೊಗೊಬೋದು ಅಥವಾ ಯಾವ ಥರ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ. ಸೊ ನನಗೆ ಗೊತ್ತಿರೋದು ಈ ಥರ ಕಲೆಕ್ಷನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾವ ಥರ ಬಂದಿದೆ, ಆರ್ಗ್ಯಾನ್ಸಾನೋ ಅಥವಾ ಜಾರ್ಜೆಟ್ಟಲ್ಲಿ ಇದೆಯೋ ಅಥವಾ ಟಿಶ್ಯೂನಲ್ಲಿದೆಯೋ, ಯಾವ್ದು ಚೆನ್ನಾಗಿರುತ್ತೆ ಯುನೀಕ್ ಆಗಿರೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ಈ ಸೀರೆಗೆ ಬ್ಲೌಸು ಎಸ್ಪೆಷಲಿ ರೆಡ್ ಹಾಕೊಬೋದು ಅಥವಾ ಗ್ರೀನ್ ಹಾಕೊಬೋದು ಅಥವಾ ಬ್ಲೂ ಹಾಕೊಬೋದು ಅಥವಾ ಗೋಲ್ಡ್ ಹಾಕೊಬೋದು. ನನಗೆ ಇದು ರೆಡ್ ಬರೋದ್ರಿಂದ ನನಗೆ ಮೋಸ್ಟ್ಲಿ ಗ್ರೀನ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕೆಲವೊಂದು ಸಜೆಷನ್ಸ್ ಕೊಡಿ ನನಗೆ ಯಾವ ಚೆನ್ನಾಗಿ ಕಾಣ್ಬೋದು ಅಂತ. ಈ ಸೀರೆ ನಾನು ಮೈ ಮೇಲೆ ಸುಮ್ಮನೆ ಹಾಕ್ಕೊಂಡ್ರು, ಅದು ಆ್ಯಕ್ಚುಲಿ ನಾನು ಯುಗಾದಿ ಹಬ್ಬಕ್ಕೆ ಉಟ್ಕೊಳ್ಳೋದು. ಅದರಿಂದನೇ ನಾನು ಜಿಗ್ಜ್ಯಾಕು ಫಾಲೋ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಆಗಲೇ. ಯುಗಾದಿ ಹಬ್ಬ ಇನ್ನೇನು ಹತ್ತಿರ ಬರ್ತಾ ಇದೆ. ಟೇಲರ್ಸ್ ಎಲ್ಲ ಬೇಗ ಸ್ಟಿಚ್ ಮಾಡಿಕೊಡಿ ಅಂದರೆ ಅವ್ರಿಗೂ ತುಂಬ ಪ್ರೆಷರ್ ಆಗುತ್ತೆ. ಸೊ ಅದಕ್ಕಿಂತ ಈ ಸಲ ಯುಗಾದಿ ಮಾರ್ಚಲ್ಲೇ ಬರ್ತಾ ಇದೆ, ಅದರಿಂದ ನಾನು ಮುಂಚೆನೇ ನಾನು ಹೊಲಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಬ್ಲೌಸ್ ಏನು ಹೊಲಿಸಿಲ್ಲ ನಾನು, ಯಾಕೆಂದರೆ ಎಕ್ಸಿಸ್ಟಿಂಗ್ ಬ್ಲೌಸಸ್ ಎಷ್ಟೊಂದು ಸುಮಾರಿದೆ. ಸೊ ಅದನ್ನೇ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕ್ಕೊತೀನಿ. ಜೊತೆಗೆ ಇನ್ನೊಂದು ಏನಂದರೆ, ಸಿಂಗಾಪುರಲ್ಲಿ ನಾನು ಸಿಂಗಾಪುರ್ ಪ್ರೈಮ್ ಮಿನಿಸ್ಟರ್ನ ಒಂದು ಸ್ಪೆಷಲ್ ಈವೆಂಟ್ ಅದೇ ಲಾಸ್ಟ್ ಇಯರ್ ಚೈನೀಸ್ ನ್ಯೂ ಇಯರ್ನಲ್ಲಿ ಮೀಟ್ ಮಾಡಿದಾಗ ಅದು ಸ್ಪೆಷಲ್ ಇನ್ವಿಟೇಷನ್ ಇತ್ತು. ಆವಾಗ ನಾನು ಮೈಸೂರು ಸಿಲ್ಕ್ ಸೀರೆನೇ ಉಟ್ಕೊಂಡು ಹೋಗಿದ್ದೆ. ಅದರಿಂದ ನನಗೆ ಇನ್ನೂ ಜಾಸ್ತಿ ಪ್ರೀತಿ ಬರ್ತಾ ಇದೆ. ನಮ್ಮ ನಾಡಿನ ಸೀರೆಯನ್ನು ನಾನು ಇಲ್ಲಿ ಉಟ್ಕೊಂಡಾಗ ನನಗೆ ತುಂಬ ಪ್ರೌಡ್ ಅಂತ ಕೂಡ ನನಗೆ ಅನಿಸುತ್ತೆ. ಜೊತೆಗೆ ಬ್ಲೌಸ್ ವೇರಿಯೇಷನ್ಸಲ್ಲಿ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚೇ ಹಾಕ್ಕೊಳ್ಳೋದು. ಇದಕ್ಕೆ ಬ್ಲೌಸ್ ಜೊತೆಗೆ ಬರೋದಿಲ್ಲ. ಸೊ ಇದಕ್ಕೋಸ್ಕರ ಅಂತ ನಾನು ಯಾವುದೂ ಹೊಸದಾಗಿ ಬ್ಲೌಸ್ ಏನು ತೊಗೊಳ್ಳಲ್ಲ. ಸೊ ಆದಷ್ಟು ಯಾವುದು ಚೆನ್ನಾಗಿ ಕಾಣುತ್ತೆ ಇದ್ರ ಜೊತೆ ಅದು ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊತೀನಿ. ಆಮೇಲೆ ನಾನು ಇನ್ನೊಂದು ಏನಂದರೆ, ಕೆಲವೊಂದು ಬ್ರಾಂಚಸ್ ಎಸ್ಪೆಷಲಿ ನಾನು MG ರೋಡ್ ಹತ್ರ ನಾನು ನಡ್ಕೊಂಡು ಹೋಗಬೇಕಾದ್ರೆ ಸುಮಾರು ವರ್ಷದಿಂದ ಎಷ್ಟೋ ಜನ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಈ ರೋಡಲ್ಲಿ ಹೋಗಿ ಇಲ್ಲಿ KSIC ಸಿಗುತ್ತೆ, ಪ್ಯೂರ್ ಮೈಸೂರು ಸಿಲ್ಕ್ ಸಿಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ನಾನದು ಎಷ್ಟೋ ವರ್ಷ ಆದಮೇಲೆ ಅಂಗಡಿಗೆ ಹೋಗಿದ್ದು. ಸೊ ಅಲ್ಲಿ ಡೈವರ್ಟ್ ಮಾಡ್ಕೊಂಡು ಅಲ್ಲಿ ಹೋದರೆ ಒಂದು ಶಾಪ್ ತೋರಿಸಿದ್ರು. ಅದು ನೋಡಿದ್ರೆ
ಪ್ಯೂರ್ KSIC ಅಲ್ವೇ ಅಲ್ಲ, ಅದು ಬರೀ ಮೈಸೂರು ಸಿಲ್ಕ್ ಸೀರೆ. ಸೊ ನಾವು ಎಷ್ಟೋ ಸಲ ಮೋಸ ಹೋಗ್ಬಿಡ್ತೀವಿ. ಸೊ ಅದರಿಂದ KSIC ಗೌರ್ಮೆಂಟ್ ಅದು ಅದನ್ನು ನೋಡಿಕೊಂಡೆ, ಅದಕ್ಕೆ ಎಷ್ಟೋ ಸಲ ನನ್ನ ಪ್ರೊಫೈಲ್ ಫೋಟೋನಲ್ಲಿ ಬ್ಯಾನರ್ನ ಹಾಕಿರ್ತೀನಿ. ಹೊಸದಾಗಿ ತೊಗೊಳ್ಳೋರು, ಸ್ಪೆಷಲಿ ಸಿಂಗಾಪುರಿಂದ ಹೋಗಿ ಯಾರಿಗೂ ಗೊತ್ತಿಲ್ಲ KSIC ಅಂಥವ್ರು ಕೂಡ ನನ್ನ ಬ್ಲಾಗ್ ನೋಡಿ ಇನ್ಸ್ಪೈರ್ ಆಗಿ ತೊಗೊಬೇಕು ಅಂದರೆ ಆ ಬ್ಯಾನರ್ನ ಖಂಡಿತ ನೋಡಿ. ಒಳಗಡೆ ಹೋದ್ಮೇಲೆ ಕೂಡ 2-3 ಸಲ ಚೆಕ್ ಮಾಡಿ, ಆ ಸೀರೆನಲ್ಲಿ ಕೂಡ ಆ ಸೀರಿಯಲ್ ಟ್ಯಾಗ್ಸ್ನ ನೋಡಿ, ಸರ್ಟಿಫಿಕೇಷನ್ಸ್ ನೋಡಿ. ಸೊ ಆವಾಗ ಪ್ಯೂರ್ KSIC ಅಂತ ಗೊತ್ತಾಗುತ್ತೆ. ಆಮೇಲೆ ಪ್ರೈಸ್ ರೇಂಜ್ ಕೂಡ ತುಂಬಾ ಕಮ್ಮಿ ಇದ್ದರೆ ಅದು ಪ್ಯೂರ್ KSIC ಇರಲ್ಲ. ಸೊ ಅದರಿಂದ ಪ್ರೈಸ್ ರೇಂಜ್ ಕೂಡ ಯಾವುದರಿಂದ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇದು ಸ್ವಲ್ಪ ಹೊಸ ವ್ಯೂವರ್ಸ್ಗೆ ಅಂತ, ಗೊತ್ತಿರೋರಿಗೆ ಆಲ್ಮೋಸ್ಟ್ ನಿಮಗೆ ರೆಗ್ಯುಲರ್ ಆಗಿ ಕೊಂಡ್ಕೊಳ್ಳೋರಿಗೆ ನಿಮಗೆ ಗೊತ್ತಿರುತ್ತೆ. ಬೇರೆ ಹೊಸ ಎಕ್ಸ್ಪೀರಿಯನ್ಸಸ್ ನನಗೇನಿಲ್ಲ. ನಿಮ್ಗೇನಾದರೂ ಇದ್ರ ಇನ್ಫಾರ್ಮೇಷನ್ಸ್ ನನಗೆ ತಿಳಿಸೋ ಹಾಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾನು ಸುಮಾರು ಸಲ ಬೆಂಗಳೂರಿಗೆ ಬರ್ತಾ ಇರ್ತೀನಿ. ಸೊ ಅದರಿಂದ ನಾನು ಏನೋ ಕಲೆಕ್ಟ್ ಮಾಡಬೇಕು ಅಂದರೆ ಯಾವ ಟೈಮ್ ಚೆನ್ನಾಗಿರುತ್ತೆ ನಾನು ವಿಸಿಟ್ ಮಾಡೋದಕ್ಕೆ, ಅಥವಾ ಯಾವ ಥರ ಹೊಸ ಸೀರೆ ನಾನು ಕೊಂಡ್ಕೊಬೋದು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಸಲ ಏನು ಮಾಡ್ತೀನಿ, ನಾನು ಫೋನ್ ಕಾಲ್ ಮಾಡ್ತೀನಿ ಬ್ರಾಂಚಸ್ಗೆ, ಯಾವುದಾದ್ರೂ ಸೀರೆ ಇದೆಯಾ, 1-2 ಕಲೆಕ್ಷನ್ಸ್ ಇದೆಯಾ ಅಂತ ಫೋನ್ ಕಾಲ್ ಮಾಡಿ ಎಲ್ಲಿ ಸ್ಟಾಕ್ 1-2 ಇದೆ ಅಂದರೆ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಟ್ರಾವೆಲ್ ಮಾಡೋದು. ಅದರಿಂದ ಯಾವ ಬ್ರ್ಯಾಂಚಲ್ಲಿ ನನಗೆ ಸ್ಟಾಕ್ ಇದೆ ಅಂತ ಹೇಳ್ತಾರೆ ಆವಾಗ ಮಾತ್ರ ನಾನು ಅಲ್ಲಿ ಹೋಗಿ ನೋಡ್ತೀನಿ. ಆ ಸಾರೀಸ್ ಇಲ್ಲ ಅಂದರೆ ಆವಾಗ ಮಾತ್ರ ತೊಗೊಬೇಕಾಗತ್ತೆ. ಸೊ ಇದೊಂದು ನಾನು ಇಲ್ಲಿಂದ ಬರೋದ್ರಿಂದ ನಾನು ಟ್ರೈ ಮಾಡಬೇಕಾಗತ್ತೆ. ಸೊ ಸ್ಯಾಟರ್ಡೇಸ್ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಐ ಥಿಂಕ್ ಇಟ್ಸ್ ವೆರಿ ರೇರ್. ಇಲ್ಲ ಅಂದರೆ ಯಾರಿಗಾದ್ರೂ ಹೇಳಿ ನಾನು ತರಿಸ್ಬೇಕಾಗತ್ತೆ. ಇಲ್ಲ ಅಂದರೆ ತುಂಬ ನಿಧಾನಕ್ಕೆ ಹೋಗಬೇಕು. ಬೆಳಗಿನ ಜಾವ ಎಲ್ಲ ಹೋಗಿ ಟೋಕನ್ ತೊಗೊಳ್ಳೋದು ತುಂಬಾ ಕಷ್ಟ. ಬೇರೆ ಯಾವ ದಿನದಲ್ಲಿ ಏನಾದರೂ ಸಿಗುತ್ತೆ ಅನ್ನೋಂಗಿದ್ರೆ, ಏನಾದರೂ ಐಡಿಯಾಸ್ ಇದ್ದರೆ ನನಗೆ ತಿಳಿಸೋದನ್ನು ಮರಿಬೇಡಿ. ನನಗೆ ಯಾವಾಗ ಸ್ಟಾಕ್ ಬಂದಿದೆ ಅಂತ ನಾರ್ಮಲಿ ನಾನು ಗೂಗಲ್ಗೆ ಹೋಗಿ ಆ ಫೋನ್ ನಂಬರು ಚೆಕ್ ಮಾಡಿ, ಇಲ್ಲಾಂದರೆ ಈ ಲಿಸ್ಟ್ ಇಟ್ಕೊಂಡಿರ್ತೀನಿ ನಾನು ನಿಮ್ಗೆ ತೋರಿಸ್ದಂಗೆ. ಆ ಲಿಸ್ಟ್ ನನ್ನ ಪರ್ಸಲ್ಲಿ ಇದ್ದರೆ ಅವಾಗ ಅದನ್ನು ರೆಫರ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಏನಾದ್ರು ಸ್ಟಾಕ್ ಇದೆಯಾ, ಸೀರೆ ಇದೆಯಾ ಅಂತ ಅಂದ್ಬಿಟ್ಟು ಹೋಗಬೇಕಾಗತ್ತೆ ನಾನು ಅಷ್ಟೇ. ಸೊ ಬ್ಲೌಸಸ್ ಬಗ್ಗೆ ಹೇಳಿದೆ. ಆಮೇಲೆ ಸ್ಟೋರೇಜು, ಸೀರೆಗಳು ಸ್ಪೆಷಲಿ ಹೇಗೆ ಸ್ಟೋರ್ ಮಾಡ್ತೀನಿ ಅಂದರೆ, ವೈಟ್ ಮಸ್ಲಿನ್ ಕ್ಲಾತ್ ಅಥವಾ ವೈಟ್ ಟವಲ್ ಬಟ್ಟೆ ತೊಗೊಂಡು ಅದರೊಳಗಡೆ ಸೀರೆ ಇಟ್ಬಿಟ್ಟು ಫೋಲ್ಡ್ ಮಾಡಿ ಅದನ್ನು ಒಳಗಡೆ ಇಟ್ಟಿರ್ತೀನಿ. ಪ್ರೀವಿಯಸ್ ಬ್ಲಾಗ್ಸಲ್ಲೂ ನಾನು ತೋರಿಸಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ. ಅದನ್ನು ನೀವು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಆ ಲಿಂಕ್ನ ಹಾಕಿರ್ತೀನಿ. ಅದಲ್ದಿರ ಪಂಚೆ ಬಟ್ಟೆ ಇದ್ರೂ ಅದನ್ನು ಫೋಲ್ಡ್ ಮಾಡ್ಬೋದು. ಮತ್ತು ಯಾವಾಗ ನಾನು ಸೀರೆನ ಉಟ್ಕೊಳ್ತೀನಿ, ಇಲ್ಲಿ ತುಂಬ ಹ್ಯೂಮಿಡಿಟಿ ಇರೋದ್ರಿಂದ ಮನೆಗೆ ಬಂದಮೇಲೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ, ಅಂದರೆ ಆಪೋಸಿಟ್ ಸೈಡಲ್ಲಿ ಫೋಲ್ಡ್ ಮಾಡಿ ಹ್ಯಾಂಗರ್ಗೆ ಹಾಕಿ ನೆರಳಲ್ಲಿ ಇಟ್ಟಿರ್ತೀನಿ, ರೂಮಲ್ಲಿ ಹ್ಯಾಂಗ್ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಸ್ವಲ್ಪ ಮೈಲ್ಡ್ ಸನ್ಲೈಟ್ ಬರುತ್ತಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು, ಆವಾಗ ಚೂರು ಎಳೆ ಕಿರಣ ಆಲ್ಮೋಸ್ಟ್ 7:30-8 ಗಂಟೆ ಒಳಗಡೆ ಆ ಸನ್ಲೈಟ್ ಬೀಳೋ ಹಂಗೆ ಸ್ವಲ್ಪ ಇಟ್ಬಿಟ್ಟು ಮತ್ತು ಆಮೇಲೆ ವಾಪಸ್ಸು ಕಾಟನ್ ಬಟ್ಟೆನ ಕ್ಲೋಸ್ ಮಾಡಿ ಇಡ್ತೀನಿ. ಆಲ್ಮೋಸ್ಟ್ 1 to 2 days ನಾನು ಹೊರಗಡೆ ಗಾಳಿ ಆಡೋದಕ್ಕೆ ಬಿಡ್ತೀನಿ. ಆಮೇಲೆ ರೀಫೋಲ್ಡಿಂಗ್ಸು ಒನ್ಸ್ ಇನ್ 2-3 months ಎಲ್ಲ ಸೀರೆ ರೀಫೋಲ್ಡಿಂಗ್ ಮಾಡ್ತೀನಿ. ಯಾಕೆಂದರೆ ಒನ್ ಆಫ್ ದ ಸಾರಿ ಸ್ಪೆಷಲಿಸ್ಟ್ ನಮಗೇನು ಹೇಳಿದ್ರು ಅಂದರೆ, ನಾವು ಹೇಗೆ ನಮಗೆ ಆಕ್ಸಿಜನ್ ನಮಗೆ ಬ್ರೀತ್ ಮಾಡೋದಕ್ಕೆ ಉಸಿರಾಡೋದಕ್ಕೆ ಬೇಕಾಗುತ್ತೆ, ಅದೇ ಥರ ನಮ್ಮ ಎಲ್ಲ ರೇಷ್ಮೆ ಸೀರೆ, ಕಾಂಜೀವರಂ, ಮೈಸೂರು ಸಿಲ್ಕು ಪ್ರತಿಯೊಂದಕ್ಕೂ ಚೆನ್ನಾಗಿ ಗಾಳಿ ಆಡಬೇಕು. ಆವಾಗ ಈ ಸೀರೆ ತೊಗೊಂಡು ಈ ಥರ ಚೆನ್ನಾಗಿ ಫುಲ್ ಓಪನ್ ಮಾಡಿ ಹಾಸಿಗೆ ಮೇಲೆ ಹರಡ್ಬಿಟ್ಟಿರ್ತೀನಿ. 1 ಅಥವಾ 2 ಲೇಯರ್ ಆಗಿ ಮಾರ್ನಿಂಗ್ ಟಿಲ್ ಈವ್ನಿಂಗು ಹರಡ್ಬಿಟ್ಟಿರ್ತೀನಿ. ಆಮೇಲೆ ಅದನ್ನು ಆಪೋಸಿಟ್ ಸೈಡಲ್ಲಿ ಫೋಲ್ಡ್ ಮಾಡಿ ನೀಟಾಗಿ ಒಳಗಡೆ ಇಡೋದು. ಇದು ನನ್ನ ರಿಚುವಲ್ ಥರ ಮಾಡಿಟ್ಕೊಂಡಿದ್ದೀನಿ. ಒನ್ಸ್ ಇನ್ 2-3 monthsಲ್ಲಿ ಫೋಲ್ಡ್ ಮಾಡಿ ಎತ್ತಿರ್ತೀನಿ. ಆಮೇಲೆ ಸೀರೆ ಮಡಿಸ್ಬೇಕಾದ್ರೆ ಇನ್ನೊಂದು ಟಿಪ್ ಏನಂದರೆ, ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಈವೆಂಟ್ ಏನಿದೆ, ಇವಾಗ ಇವಾಗ ಪೊಂಗಲ್ ಹಬ್ಬ ಆಯಿತು, ನೆಕ್ಸ್ಟ್ ಉಗಾದಿ ಬರುತ್ತೆ ಅಂದರೆ ಕೆಲವೊಂದು ಅಟೆಂಡ್ಸ್ ಎಲ್ಲ ಇವೆಂಟ್ನ ಅಟೆಂಡ್ ಮಾಡ್ತೀನಿ. ಸೊ ಉಗಾದಿ ಹಬ್ಬಕ್ಕೆ ನಾನು ಸುಮಾರು ಗ್ರೀನು ಮತ್ತು ಸನ್ಶೈನ್ ಇರೋದು, ರೆಡ್ಡು, ಈ ಥರ ಕೆಲವೊಂದು ಕಲರ್ಸು ಆ ಥೀಮ್ಗೆ ಏನು ಸೂಟ್ ಆಗುತ್ತೆ ಆ ಸೀರೆನ ಒಂದು ಆರ್ಡರಲ್ಲಿ ನಾನು ಜೋಡಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಫೆಸ್ಟಿವಲ್ ಬರುತ್ತೆ, ಅಕಸ್ಮಾತ್ ಸಂಕ್ರಾಂತಿ ಅಂದರೆ ಸಂಕ್ರಾಂತಿಗೆ ಯಾವುದು ಗ್ರೀನ್ ಕಲರು, ಸನ್ಲೈಟ್ ಕಲರು, ಶೇಡ್ಸ್ ಆಫ್ ಎಲ್ಲೋ. ಸೊ ಆ
ಫೆಸ್ಟಿವ್ ಥೀಮ್ಗೆ ಏನಿರುತ್ತೆ ಆ ಥರ. ಚೈನೀಸ್ ನ್ಯೂ ಇಯರ್ ಸೆಲಿಬ್ರೇಷನ್ ಇದೆ ಅಂತಂದರೆ ಅವಾಗ ನಾನು ಅಟೆಂಡ್ ಮಾಡಬೇಕಾಗತ್ತೆ, ಆವಾಗ ಶೇಡ್ಸ್ ಆಫ್ ರೆಡ್ ಅದನ್ನೆಲ್ಲ ಒಂದು ಆರ್ಡರ್ಲಿ. ಸೊ ಈವೆಂಟ್ ಪ್ರಕಾರ ನನ್ನ ಸ್ಯಾರೀಸ್ನ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ. ಸೊ ತುಂಬಾ ಈಸಿಯಾಗಿ ನಾನು ತೊಗೊಂಡು ನಾನು ಉಟ್ಕೊಂಡು ಹೋಗ್ಬೋದು. ಆಮೇಲೆ ಅಯರ್ನಿಂಗ್ ಮಾಡಬೇಕಾದ್ರೆ ಕೂಡ ಒಂದು ಕಾಟನ್ ಬಟ್ಟೆ ಹಾಕಿ ಅದನ್ನು ನೀಟಾಗಿ ವೆರಿ ಮೈಲ್ಡ್ ಹೀಟಲ್ಲಿ ಅಯರ್ನ್ ಮಾಡೋದು. ನಾನು ಸುಮಾರು ಸಲ ಈ ಡ್ರೈ ಕ್ಲೀನಿಂಗ್ ಎಲ್ಲ ಕೊಡೋಕೆ ಹೋದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಆದಷ್ಟು ನಾನು ಅದಕ್ಕೇನು ಮಾಡದಿರೋಂಗೆ ನಾನು ನೋಡ್ಕೊತೀನಿ. ಇನ್ನೂ ಒಂದು ಏನಂದರೆ ಟಿಪ್ಪು, ನಾವು ಬ್ಲೌಸ್ ಹಾಕ್ಕೊಂಡಾಗ ಅಂಡರ್ ಆರ್ಮ್ಸಲ್ಲೆಲ್ಲ ತುಂಬ ಸ್ವೆಟ್ ಆಗುತ್ತೆ ನೋಡಿ. ಎಷ್ಟೋ ಸಲ ಕಾಂಜೀವರಂ ಉಟ್ಕೊಂಡಾಗ್ಲೂ ಯಾವುದೇ ಸೀರೆ ಉಟ್ಕೊಂಡಾಗ ಕ್ಯಾಮ್ರಾಸ್ಗೆ ಹಿಂಗಂದ್ರೆ ಇಲ್ಲೆಲ್ಲ ಸ್ವೆಟ್ ಕಾಣುತ್ತೆ. ಫೋಟೋಸಲ್ಲೆಲ್ಲ ಇವಾಗ 4K 5K ಎಲ್ಲ ಇದೆ, ತುಂಬ ಸ್ಮಾಲ್ ಡೀಟೇಲ್ಸ್ ಎಲ್ಲ ಕ್ಯಾಪ್ಚರ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ನಾನು ಇದು ಅಂಡರ್ ಪ್ಯಾಡ್ಸ್ ಬರುತ್ತೆ, ಸ್ಟಿಕ್ ಆನ್ ಅಂಡರ್ ಪ್ಯಾಡ್ಸ್. ಸೊ ಅದನ್ನು ಸೀರೆಗೆ ಹಾಕ್ಬಿಟ್ಟಿದ್ರೆ ಅಂದರೆ ಬ್ಲೌಸಸ್ಗೆ ಹಾಕ್ಬಿಟ್ಟಿದ್ರೆ ಆವಾಗ ಆ ಸ್ವೆಟ್ಟೆಲ್ಲ ಅಬ್ಸಾರ್ಬ್ ಆಗುತ್ತೆ ಮತ್ತು ಸ್ಟೇನ್ ಕೂಡ ಆಗಲ್ಲ, ಸೀರೆಗೂ ಕಲರ್ ಆಗೋದಿಲ್ಲ, ಮತ್ತು ಆ ಸ್ವೆಟ್ ಸ್ಟೇನ್ ಕೂಡ ಬ್ಲೌಸಲ್ಲಿ ತುಂಬ ರೆಡ್ಯೂಸ್ ಆಗುತ್ತೆ. ಆಮೇಲೆ ಅದನ್ನು ನಾವು ಸ್ವೆಟ್ ಪ್ಯಾಡ್ಸ್ ಹಾಕಿದ್ರೂ ಮನೆಗೆ ಬಂದಮೇಲೆ ಅದನ್ನು ತೆಗೆದುಬಿಟ್ಟು ರನ್ನಿಂಗ್ ವಾಟರಲ್ಲಿ ಒಂದು ಮೈಲ್ಡ್ ವಾಶ್ ಕೊಟ್ಟು, ಸೋಪು ಏನೂ ಹಾಕೋದಿಲ್ಲ, ಯಾಕೆಂದರೆ ಸ್ವೆಟ್ ಪ್ಯಾಡ್ಸ್ ತುಂಬ ಅಬ್ಸಾರ್ಬ್ ಆಗಿರುತ್ತೆ. ಹಾಗೇನೂ ನಾನು ಎತ್ತಿಡೋದಿಲ್ಲ, ಯಾಕೆಂದರೆ ಫೈಬರ್ಸ್ ಎಲ್ಲ ಏನಾಗುತ್ತೆ ತುಂಬ ವೀಕ್ ಆಗೋಗ್ಬಿಡುತ್ತೆ ಸ್ವೆಟ್ ಇದ್ರೆ. ಸೊ ಅದರಿಂದ ಒಂದು ರನ್ನಿಂಗ್ ವಾಟರಲ್ಲಿ ಕ್ವಿಕ್ಕಾಗಿ ವಾಶ್ ಮಾಡಿ, ಕೋಲ್ಡ್ ವಾಟರು, ಹಾಟ್ ವಾಟರ್ ಅಲ್ಲ, ಆಮೇಲೆ ಹರವಾಕ್ಬಿಡ್ತೀನಿ. ಆಮೇಲೆ ಅದನ್ನು ಚೆನ್ನಾಗಿ ಡ್ರೈ ಆದಮೇಲೆ ಮೈಲ್ಡ್ ಹೀಟಲ್ಲಿ ಅಯರ್ನ್ ಮಾಡಿಬಿಟ್ಟು ಎತ್ತಿಟ್ಬಿಡೋದು ಅಷ್ಟೇ. ಸೊ ಈ ಥರ ಬ್ಲೌಸಸ್ನ ಕೂಡ ನಾನು ಜೋಪಾನ ಮಾಡ್ತೀನಿ, ಯಾಕೆಂದರೆ ಪ್ರತಿ ಸಲ ಹೋಗಿ ಸ್ಟಿಚ್ ಮಾಡಿಸ್ಕೊಳಕ್ಕಾಗಲ್ಲ. ಆಮೇಲೆ ಆ ಬ್ಲೌಸ್ಗೆ ಕೂಡ ಅಥವಾ ಸೀರೆಗಳು ಕೂಡ ನಮಗೆ ಸೈಕಲಾಜಿಕಲಿ ನಾವು ತುಂಬ ಅಟ್ಯಾಚ್ ಆಗೋಗಿರ್ತೀವಿ, ಎಮೋಷ್ನಲಿ ಅಟ್ಯಾಚ್ ಆಗೋಗ್ತೀವಿ. ಆ ಸೀರೆನ ಚೆನ್ನಾಗಿ ನೋಡ್ಕೊಬೇಕು, ತುಂಬ ವರ್ಷ ಚೆನ್ನಾಗಿರಬೇಕು, ಎಷ್ಟೋ ಹೆರಿಟೇಜ್ ಸೀರೆಗಳನ್ನ ನಾವು ಉಟ್ಕೊಬೇಕು. ಅಮ್ಮ ಕೊಟ್ಟಿರೋದು ಅಂತ ಕೂಡ ಒಂದು ಪ್ರೀತಿ ಇರುತ್ತೆ, ಗಂಡ ಕೊಡಿಸಿರೋದು ಅಂತ ಒಂದು, ತಮ್ಮ ಕೊಡಿಸಿರೋದು ಅಂತ ಒಂದು. ಸೊ ಸ್ಪೆಷಲಿ ನಾನು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇರುತ್ತೆ ಒಂದೊಂದು ಸೀರೆಗೂ. ಸೊ ಅದರಿಂದ ನಾನು ಅದನ್ನು ಕಾಪಾಡ್ಕೊಳ್ಳೋದು ಮತ್ತು ಅದೊಂಥರ ಅಟ್ಯಾಚ್ಮೆಂಟ್ ಅಂತಲೇ ಹೇಳಬೇಕು, ಅದು ತುಂಬ ಅದ್ರ ಕಡೆ ಗಮನ ಕೊಡ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ನಿಮಗೆ ಹೆಲ್ಪ್ ಬೇಕಾಗಿತ್ತು ಅಂದರೆ, ಎಷ್ಟೋ ಸಲ ಕಾಲ ಹತ್ರ ಸೀರೆಗಳು ಕಟ್ಟಾಗೋಗ್ಬಿಡುತ್ತೆ ನೋಡಿ, ಫೈಬರ್ಸ್ ಎಲ್ಲ ತುಂಬ ವೀಕ್ ಆಗೋಗ್ಬಿಡುತ್ತೆ, ಕಾಲು ಅದ್ರ ಮೇಲೆ ಇಟ್ಬಿಡ್ತೀವಿ. ಕಾಂಜೀವರಂ ಆಗಲಿ ಮೈಸೂರು ಸಿಲ್ಕ್ ಆಗಲಿ, ಅದನ್ನು ನೀವು ಎಲ್ಲಿ ಅದನ್ನು ಕೊಟ್ಟು ನೀವು ರಿಪೇರ್ ಮಾಡಿಸ್ಕೊಳ್ತೀರಿ ಅಂದರೆ ಡಾರ್ನಿಂಗ್ ಮಾಡಿಸ್ತೀರಿ ಬೆಂಗಳೂರಲ್ಲಿ, ನಿಮ್ಗೇನಾದರೂ ಸಜೆಷನ್ಸ್ ಇದ್ದರೆ ನನಗೆ ಹೇಳಿ. ಏಕೆಂದರೆ 1-2 ಸೀರೆ ಆ ಥರ ಇದೆ, ನಾನು ಅದನ್ನು ಹೆಂಗೆ ಮಾಡಿಸೋದು ಅಂತ ಗೊತ್ತಿಲ್ಲ. ಯಾಕೆ ನಿಯರೆಸ್ಟ್ ಆಗಿರೋ ಡ್ರೈ ಕ್ಲೀನರ್ಸ್ ಕೊಟ್ಟರೆ ಹೇಗೆ ಮಾಡ್ತಾರೋ ಅಂತ ನನಗೆ ತುಂಬಾ ಭಯ ಆಗುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸ್ಪೆಷಲಿಸ್ಟ್ ಇದ್ದರೆ ಮೈಸೂರು ಸಿಲ್ಕ್ ಸಾರೀಸ್ನ ಡ್ರೈ ಕ್ಲೀನಿಂಗ್ ಮಾಡಿಸೋದು, ಅಥವಾ ಮೈಸೂರು ಸಿಲ್ಕ್ ಸಾರೀಸ್ ಅಥವಾ ಸ್ವಲ್ಪ ಕಟ್ಟಾಗಿದ್ದರೆ ಅದನ್ನು ನೀಟಾಗಿ ಡಾರ್ನ್ ಮಾಡಿ ಒರಿಜಿನಲ್ ರೀಸ್ಟ್ರಕ್ಚರ್ ಮಾಡೋ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ನನಗೆ ತಿಳಿಸಿ, ಜೊತೆಗೆ ನನ್ನ ಜೊತೆ ಕನೆಕ್ಟ್ ಆಗೋಕ್ಕೂ ಆಗುತ್ತೆ. ಸೊ ಇದೆಲ್ಲ ಒಂದು ಸೀರೆ ಅಂದರೆ ಎಷ್ಟು ನಾವು ಅದ್ರ ಜೊತೆ ಎಮೋಷ್ನಲಿ ಅಟ್ಯಾಚ್ ಆಗ್ತೀವಿ, ಅದ್ರ ಸ್ಟೋರಿ ಹೇಗಿರುತ್ತೆ, ಅದು ಕೊಂಡ್ಕೊಂಡಿರೋದು ಹೇಗೆ, ಯಾರು ನಮಗೆ ಫಾಲ್ ಹಾಕ್ಕೊಟ್ರು, ಯಾವ ಅಕೇಶನ್ಗೆ ತೊಗೊಂಡಿದ್ದು, ಸುಮಾರು ಅದಕ್ಕೆ ನಮಗೆ ಅಂದರೆ ನನಗೆ ಎಸ್ಪೆಷಲಿ ನನಗದು ಬಾಂಡಿಂಗು ಅಥವಾ ಮೆಮೊರೀಸ್ನ ನಾನು ಸ್ಟೋರ್ ಮಾಡಿರ್ತೀನಿ. ನಾನು ನೋಡಿ, ನಾನು ಪ್ರತಿಯೊಂದು ನಾನು ನಿಮಗೆ ಹೇಳಿದೆ, ನಾನು ಪ್ರೈಸ್ ನಿಮಗೆ ಹೇಳೋಣ ಎಷ್ಟಾಯಿತು ಈ ಸೀರೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಿ. ಸೊ ಅದನ್ನೇ ಮರ್ತ್ಬಿಟ್ಟಿದೆ. ನಾನು ಏನು ಮಾಡೋದೆ ಗೊತ್ತಾ, ಈ ಪೇಪರ್ನ ಹೇಳೋಣ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತಾ ಅದನ್ನು ಇಟ್ಬಿಟ್ಟು ಸೋಫಾ ಮೇಲೆ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ಸೋ ಸಾರಿ. ಇದ್ರ ಪ್ರೈಸ್ ಏನು ಅಂದರೆ 58,000 ಚಿಲ್ಲರೆ ಅದಾಯಿತು. ನಾನು ಚಿಕ್ಕ ಸೀರೆ ತೊಗೊಳ್ಳೋಣ ಅಂತ ತೊಗೊಂಡೋಗಿದ್ದೆ. ಸೊ ಬಟ್ ಫೈನಲಿ ಎಂಡೆಡ್ ಅಪ್ ಈ ಸೀರೆ ತೊಗೊಳೋದ್ರಲ್ಲಿ. ಇದು ನಮ್ಮ ತಾಯಿಯ ಗಿಫ್ಟು ನನ್ನ ಹುಟ್ಟದ ಹಬ್ಬಕ್ಕೆ. ಸೊ ಇನ್ನೊಂದು ಏನು ಗೊತ್ತಾ ಹೇಳಬೇಕು ಅಂದರೆ, ನಾನು ಎಲ್ಲಿ ತೊಗೊಂಡಿದ್ದು ಅಂದರೆ ಇದು ಮಲ್ಲೇಶ್ವರಂ ಬ್ರ್ಯಾಂಚಲ್ಲಿ ಆವಾಗ ಅವೈಲಬಿಲಿಟಿ ಇತ್ತು. ಸೊ ಅದರಿಂದ ನಾನು ಆ ಬ್ರ್ಯಾಂಚಿಗೆ ಹೋಗಿ ಸೊ ಯಾವುದಿತ್ತು ಅದನ್ನು ನಾನು ತೊಗೊಂಡು ಬಂದೆ. ನೆಕ್ಸ್ಟ್ ಟೈಮ್ ಅದು ಬ್ರ್ಯಾಂಚಸ್ಸಲ್ಲಿ ಹೊಸದಾಗಿ ಬರುತ್ತೆ ಅಂದರೆ ನಂಗೆ ಸಜೆಷನ್ಸ್ ಏನಾದರೂ ಕೊಡಿ.
ಆಮೇಲೆ ಈ ಸೀರೆ ತೊಗೊಬೇಕಾದ್ರೆ ಇನ್ನೊಂದು 2-3 ಸೀರೆ ಇದೇ ರೇಂಜಲ್ಲಿತ್ತು. ಬಟ್ ಆದರೆ ಎಲ್ಲ 70,000 ಪ್ಲಸ್ ಆ ಥರ ಇತ್ತು. ಈ ಥರ 3 ಕಲರ್ ಇರೋದು, ಡಿಫ್ರೆಂಟ್ ಶೇಡ್ ಕೂಡ ಇತ್ತು. ಇಲ್ಲ ಇವಾಗ ಡಾರ್ಕ್ ಗ್ರೀನ್ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಆಲಿವ್ ಗ್ರೀನ್ ಥರ ಇತ್ತು. ಆ ಆಲಿವ್ ಗ್ರೀನು ಮತ್ತು ಪರ್ಪಲ್ ಕಲರು, ಇನ್ನೊಂದು ಯಾವುದೋ ಒಂದು ಶೇಡ್ ಇತ್ತು ಆ್ಯಕ್ಚುಲಿ. ಅದು ನನಗೆ ತುಂಬ ಪ್ರೈಸ್ ಜಾಸ್ತಿ ಅಂತ ಅನಿಸ್ತು. ಆಲ್ಮೋಸ್ಟ್ ನೋಡೋದಕ್ಕೆ ಇದೇ ಥರನೇ ಇದೆ, ಬಟ್ ನಾನು ಇದನ್ನು ಪ್ರಿಫರ್ ಮಾಡಿದೆ ಯಾಕಂದರೆ ಇಂಡಿಯನ್ ಟ್ರೆಡಿಷ್ನಲ್ ಕಲರ್ಸ್ ಇದು, ಜೊತೆಗೆ ಪ್ರೈಸ್ ಕೂಡ ಅದೇ ಥರ ಇದೆ, ಆಲ್ಮೋಸ್ಟ್ ಸ್ವಲ್ಪ ಶೇಡ್ ಚೇಂಜ್ ಇರ್ಬೋದು ಅಷ್ಟೇ. ಸೊ ಇದನ್ನು ನಾನು ತೊಗೊಂಡಿದ್ದು. ಇದರಲ್ಲಿ ಏನು ಡಿಸ್ಕೌಂಟ್ ಅಂತ ಏನೂ ಇರಲಿಲ್ಲ. ಎಷ್ಟೋ ಬ್ಲಾಗ್ಸಲ್ಲಿ ನಾನು ನೋಡಿದ್ದೀನಿ ಸೀರೆ ಡಿಸ್ಕೌಂಟ್ ಅಂತ ಬೇರೆ ಸಿಕ್ತು ಅಂತ. ಇದರಲ್ಲೇನು ಆ ಥರ ನನಗೇನು ಅಂತ ಡಿಸ್ಕೌಂಟ್ ಇಲ್ಲ ಅಂತ ಅನಿಸುತ್ತೆ, ಯಾಕೆಂದರೆ ಹಬ್ಬದ ಟೈಮಲ್ಲಿ ಡಿಸ್ಕೌಂಟ್ ಬರುತ್ತೆ ಅಂತ ಅನಿಸುತ್ತೆ. ಕ್ಲೋಸಪ್ಪಲ್ಲಿ ನೋಡಿ ಬಾರ್ಡರ್ ಹೇಗೆ ಕಾಣಿಸ್ತಾ ಇದೆ ಅಂತ, ಡೈಮಂಡ್ ಆಗಿ ಒಂಥರ ಡಿಸೈನ್ ಇದೆ, ತುಂಬ ಟ್ರೆಡಿಷ್ನಲ್ ಅನಿಸುತ್ತೆ. ಮತ್ತು ಇಲ್ಲೊಂದು ಗೆರೆ ಕೂಡ ಇದೆ. ಈ ಥರ ಕಲರ್ ಕಾಂಬಿನೇಷನಲ್ಲಿ ಈ ಥರ ಜರಿ ಯುನೀಕಾಗಿ ಬಂದಿರೋದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನನ್ನ ಹತ್ರ ಈ ಥರ ಕಲೆಕ್ಷನ್ ಇಲ್ಲ. ಸೀರೆ ಟೆಕ್ಸ್ಚರ್ ಅಂತೂ ತುಂಬಾ ಸ್ಮೂತ್ ಆಗಿದೆ. ಈ ಮಲ್ಬರಿ ಸಿಲ್ಕ್ ಲವ್ಲಿ ಮತ್ತು ಶೈನ್ ಕೂಡ ಇದೆ. ಕಲರ್ಸ್ ಕೂಡ ತುಂಬಾ ಬ್ರೈಟ್ ಆಗಿದೆ. ಓಕೆ, ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.